ಎಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ನಾಳೆ ಒಂದು ರೀತಿ ಪ್ರಾರಂಭ. ನಾಡೋಜ ಗೋರು ಚನ್ನಬಸಪ್ಪನವರು ಪ್ರವೇಶವನ್ನು ಮಾಡ್ತಾಯಿದ್ದಾರೆ ಮಂಡ್ಯ ಜಿಲ್ಲೆಗೆ. ಪ್ರವೇಶ 4:15 ಅವರು ಮಂಡ್ಯ ಡಿವಿಷನ್ ತಗೋತೀವಲ್ಲ ಹೈವೇಯಿಂದ, ಅಲ್ಲಿ ನಾವೆಲ್ಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ನಾನು ಮತ್ತು ಎಲ್ಲ ಶಾಸಕರು, ನಗರಸಭಾ ಅಧ್ಯಕ್ಷರು ಎಲ್ಲರೂ ಅಲ್ಲಿ ಅವರನ್ನು ರಿಸೀವ್ ಮಾಡಿ ಜಿಲ್ಲಾಧಿಕಾರಿಗಳ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಒಂದು ಆತಿಥ್ಯ ಮಾಡಿ ನಂತರ ಅವರು ವಾಸ್ತವ್ಯ ಇರ್ತಕ್ಕಂಥ ಸ್ಥಳಕ್ಕೆ ನಾಳೆ ಸಾಯಂಕಾಲ ಅವರನ್ನು ಸೇರಿಸ್ತಕ್ಕಂಥದ್ದು. ನಾಡಿದ್ದು ನಿಮ್ಮೆಲ್ಲರಿಗೂ ಕಾರ್ಯಕ್ರಮ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನಾಳೆ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಕೆಲಸ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ 3-4 ತಿಂಗಳಿಂದನೇ ಪ್ರಾರಂಭ ಆಗಿ ಅಂತಿಮವಾಗಿ 20, 21, 22 ಡಿಸೆಂಬರ್ ಇದೇ ತಿಂಗಳಿನ ಕಾರ್ಯಕ್ರಮ ನಿಗದಿಯಾಗಿ ಅದರಲ್ಲಿ ಚನ್ನಬಸಪ್ಪನವ್ರನ್ನ, ಗೋರು ಚನ್ನಬಸಪ್ಪನವ್ರನ್ನ ನಾವೇನು ನಮ್ಮ ಸಾಹಿತ್ಯ ಕೇಂದ್ರ ಪರಿಷತ್ತು ಆಯ್ಕೆ ಮಾಡ್ತು, ಅತ್ಯಂತ ಮೊದಲನೇ ಒಂದು ಸಕ್ಸಸ್ಫುಲ್ ಹೆಜ್ಜೆ ಅಂತೇಳಿ ಇಡೀ ರಾಜ್ಯದ ಸಾಹಿತಿಗಳು, ಸಾರ್ವಜನಿಕರು, ಮಾಧ್ಯಮರು ಹೇಳಿದಂಥದ್ದು ಒಂದು ಸಾಹಿತ್ಯ ಪರಿಷತ್ತಿಗೆ ಪ್ರಶಂಸನೀಯ ಮಾತುಗಳನ್ನ ನಾವು ಕೇಳಿದ್ವಿ. ಅದಾದ ಮೇಲೆ ಬಹುಶಃ ಜಾಗದ ಸ್ವಲ್ಪ ನಿಮ್ಮಲ್ಲೂ ಗೊಂದಲ ಇತ್ತು. ಕೆಲವು ನಾಗರಿಕರು ಸಹ ಸಿಟಿ ಒಳಗಡೆ ಆಗಬೇಕಾಗಿತ್ತು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಬಹುಶಃ ಈಗ ಇವೆಲ್ಲ ನೋಡಿದ ಮೇಲೆ ಇವತ್ತೇನು 70 ಇಂದ 80 ಎಕರೆ ಪ್ರದೇಶದಲ್ಲಿ ನಾವು ಈ ಪ್ರದೇಶವನ್ನು ಸಜ್ಜು ಮಾಡಿದ್ವಿ. ಒಂದು ಮೇನ್ ವೇದಿಕೆ ಪಕ್ಕದಲ್ಲಿ, ಸಮಾನಾಂತರ 2 ವೇದಿಕೆ ಪಕ್ಕದಲ್ಲೇ, ಮತ್ತು ಪಾರ್ಕಿಂಗ್ ಇರ್ಬೋದು, ಸ್ಟಾಲ್ಗಳು, ಬುಕ್ ಸ್ಟಾಲ್ಗಳೇ ಸಪ್ರೇಟು ಮಾಡಿದ್ದೀವಿ, ಬೇರೆ ಸ್ಟಾಲ್ಗಳು. ಬಹುಶಃ ವಾಣಿಜ್ಯ ಮಳಿಗೆ 350, 450 ಪುಸ್ತಕ ಮಳಿಗೆಗಳು ಮಾಡಿದ್ವಿ. ಬಹುಶಃ ಇಷ್ಟೆಲ್ಲ ನಾವು ಅರೇಂಜ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಅಲ್ಲೇನಾದ್ರು ನಾವು ಮನಸ್ಸೋತಿ ಮಾಡಿದ್ದಿದ್ರೆ, ಈಗ ಯಾರು ಸಮಾಧಾನ ಇಲ್ಲ ಅಂತಿದ್ರು ಅವರೆಲ್ಲರೂ ಈಗ ಸಮಾಧಾನ ಆಗಿದ್ದಾರೆ ಅನ್ನೋ ನಂಬಿಕೆ, ಭರವಸೆ ನನಗಿದೆ. ನಾವು ಮತ್ತೆ ಮಾಡೋದಕ್ಕೆ 30 ವರ್ಷನೇ, ಇನ್ನೊಂದು ರೌಂಡ್ ಬರಬೇಕು ಅಂದರೆ 30 ವರ್ಷದ ನಂತರನೇ ಬರೋದು ಕನಿಷ್ಠ. ಅದರಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಸಾಹಿತ್ಯ ಸಮ್ಮೇಳನ ಇದು ಒಂದೇ. ಜಾತಿ, ಪಕ್ಷ, ಧರ್ಮ, ವಯೋಮಿತಿ ಯಾವುದೂ ಇಲ್ಲದಲೇ ಎಲ್ಲರೂ ಕೈ ಜೋಡಿಸ್ತಕ್ಕಂಥದ್ದು ಸಮ್ಮೇಳನಕ್ಕೆ ಇದೊಂದೇ. ಅದು ಬಿಟ್ಟರೆ ಜಲ ನೆಲಕ್ಕೆ ಹೋರಾಟಕ್ಕೆ ಕೈ ಜೋಡಿಸ್ತೀವಿ, ಅದು ಬಿಟ್ಟರೆ ಅದರಲ್ಲೂ ಒಂದು ಸ್ವಲ್ಪ ಅಪಸ್ವರ ಅದು ಇದು ಇರುತ್ತೆ. ಇದೊಂದೇ ಅಪಸ್ವರ ಇಲ್ಲದಲೇ ಎಲ್ಲರೂ ಸೇರಿ ಕೈ ಜೋಡಿಸಿ ಯಶಸ್ಸನ್ನು ಮಾಡಬೇಕು ಅನ್ನೋದು. ಬಹುಶಃ ಅದಕ್ಕೆ ಸಾಕ್ಷಿ ನೆನ್ನೆ ಮ್ಯಾರಥಾನು ವಕತಾನು ನೋಡಿದ್ದೀರ. ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ರವಿ ಮತ್ತು ಜಿಲ್ಲಾಧಿಕಾರಿಗಳು, CEO, SP-ಗಳು ಭಾಳ, ನಾನು ಏನು ಅಂದ್ಕೊಂಡಿದ್ದೆ ಅದರ 4ರಷ್ಟು ಇಡೀ ಸ್ಟೇಡಿಯಮನ್ನು ತುಂಬಿ, ಸ್ವಾಮೀಜಿಯವರು, ನಾನು, ಜೋಶಿಯವರು, ನಮ್ಮ ಚಿತ್ರನಟರು, ನಮ್ಮ ದಿನೇಶ್ ಗುಳಿಗೌಡರು, ಮಧು ಎಲ್ಲ ಬಂದಾಗ ಬಹುಶಃ ನಮ್ಗೆ ಆಶ್ಚರ್ಯ ಆಯಿತು. ಭಾಳ ಯಶಸ್ವಿಯಾಗಿ ಅಲ್ಲಿಂದ ಬಹುಶಃ ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಜನ ಹೋಗ್ತಾರೆ, 10 ಗಂಟೆವರೆಗೂ ಬಂದು ಇಲ್ಲಿಗೆ ತಲುಪಿ ನಂತರ ಓದೋದನ್ನು ಆಶ್ಚರ್ಯ ಆಯ್ತು. ಅಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಅನ್ನೋದು ನಮ್ಮೆಲ್ರಿಗೂ ಕಾಣುತ್ತೆ. ಬಹುಶಃ ಅವ್ರು ಬಂದು ಹೋದ್ಮೇಲೆ ನಾನು ಅನೇಕರು ಫೋನ್ ಮಾಡಿದರು, ನಮ್ಮ ಮಕ್ಕಳುಗಳು ಅಲ್ಲಿ ನೋಡಲಿಕ್ಕೋಸ್ಕರನೇ ಹೋಗಬೇಕು ಆ ಸ್ಥಳಕ್ಕೆ, ಒಂದಷ್ಟು ಪಾಸು ಅಂತ. ನಾವು ಪಾಸೇ ಮಾಡಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಕೂರ್ಬೋದು. ಸೊ ಸ್ವಲ್ಪ ಫ್ರೀ ಅಕಾಮಿಡೇಷನ್ ಮಾಡ್ತಾಯಿದ್ದೀವಿ, ಎಲ್ರಿಗೂ ರಿಸ್ಟ್ರಿಕ್ಷನ್ ಇಲ್ಲ ಅಂತೇಳಿ ಹೇಳಿದ್ವಿ. ಸೊ ಅದರಿಂದ ಬಹುಶಃ ಪಾಸ್ ಇಲ್ಲ ಇಲ್ಲಿ, ಅನೇಕರು ಪಾಸನ್ನು ಕೇಳ್ತಿದ್ದವ್ರಿಗೆ ನಾವು ಹೇಳಿದ್ದೀವಿ. ಬಹುಶಃ ನಿನ್ನೆ
ನಮ್ಮೆಲ್ಲ ಪ್ರಚಾರಕ್ಕಿಂತ ಇಮ್ಮಡಿಯಾಗಿ ನೆನೆ ಸಕ್ಸಸ್ಫುಲ್ ಮ್ಯಾರಥಾನ್ ಆಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಊಟಕ್ಕೆ 100 ಕೌಂಟ್ರ್ ಮಾಡಿದ್ವಿ ಸಾರ್ವಜನಿಕರಿಗೆ. 40 ಕೌಂಟ್ರು ಈ ಏನು ಅತಿಥಿಗಳಿದ್ದಾರೆ ರಿಜಿಸ್ಟ್ರೇಷನ್ 600 ರೂಪಾಯಿನ ಕೊಟ್ಟು ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು 40 ಕೌಂಟ್ರು ಅವರಿಗೆ ಪ್ರತ್ಯೇಕವಾಗಿ ಮಾಡಿದ್ದೀವಿ, ಪ್ರತಿನಿಧಿಗಳಂತ. ಮತ್ತು ಎಲ್ರಿಗೂ ಒಂದೇ ಊಟ ಮೆನು. ಸೊ ನಾಡೋಜ್ ಅವರಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಕೊನೆ ನಮ್ಮ ಸಾಹಿತ್ಯ ಆಸಕ್ತರು ಯಾರು ಸಾರ್ವಜನಿಕರು ಬರ್ತಾರೆ ಅವರವ್ರಿಗೂ ಒಂದೇ ಥರದ ಊಟ, ಆದರೆ ಪ್ಲೇಸ್ ಮಾತ್ರ ಚೇಂಜ್ ಅಷ್ಟೇ. ಹಾಗಾಗಿ ಎಲ್ರಿಗೂ ಒಂದೇ ಊಟ ಬಡಿಸ್ತಕ್ಕಂಥ ತೀರ್ಮಾನವನ್ನು ಎಲ್ಲ ಒಟ್ಟಾರೆ ಸೇರಿ ತೀರ್ಮಾನವನ್ನು ತಗೊಂಡಿದ್ದೀವಿ. 40 + 100 ನಾವು ಕೌಂಟ್ರನ್ನ ಮಾಡ್ತಕ್ಕಂಥದ್ದು. ಮಾಧ್ಯಮದವ್ರಿಗೂ ಒಂದು 2-3 ಸಲ ಇದೆಲ್ಲ ಆದ ನೋಡಿದ್ವಿ. ಮಾಧ್ಯಮದವ್ರಿಗೆ ಸಪ್ರೇಟು ಹೇಳಿದ್ದೀವಿ. ಸೊ ಅತಿಥಿಗಳು ಮತ್ತು ವಿಶೇಷ ಅತಿಥಿಗಳಿಗೂ ಸಹ ಮಾಡಿದ್ವಿ. ಊಟ ಮಾತ್ರ ಎಲ್ರಿಗೂ ಒಂದೇ ಇರುತ್ತೆ, ಅದೇ ಊಟನ ಅಲ್ಲೂ ಬಡಿಸ್ತಾರೆ ಅಷ್ಟೇ. ಹಾಗಾಗಿ ಮತ್ತು ನೀರಿಗೋಸ್ಕರ ವಿಶೇಷವಾಗಿ 3 ಬೋರ್ವೆಲ್ ಹಾಕಿ ಫಿಲ್ಟ್ರ್ ಮಾಡಿ ಅದನ್ನು ಏನು ಫಿಲ್ಟ್ರ್ ಇದು RO ಫಿಲ್ಟ್ರ್ ಮಾಡಿ ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಟ್ರಯಲ್ ಮಾಡಿ ಎಲ್ಲ ವ್ಯವಸ್ಥಿತವಾಗಿದೆ. ಯಾವುದೇ ಥರದ ಡ್ರಿಂಕಿಂಗ್ ವಾಟ್ರು ಕ್ಲೀನ್ ಮಾಡೋದಕ್ಕೆ ತೊಂದರೆ ಇಲ್ಲ. ಬಹುಶಃ ಕ್ಲೀನಿಂಗ್ಗೆ 250 ಜನ ಅಲ್ಲ 250 ಜನನ ನಾವು ವಿಶೇಷವಾಗಿ ಅವರನ್ನು ಅಪಾಯಿಂಟ್ ಮಾಡಲಾಗಿದೆ. ಎಲ್ಲ ಥರದ ಕ್ಲೀನ್ ಮಾಡಲಿಕ್ಕೋಸ್ಕರ ಅದನ್ನು ಸಂಪೂರ್ಣ ಉಪಯೋಗಿಸ್ಕೊಂಡಿದ್ದೀವಿ. ಸೊ ನಾವು ಸಾರ್ವಜನಿಕರಿಗೆ ಇದು ಮಂಡ್ಯದಲ್ಲಿ ನಡೆದರೆ ಮಂಡ್ಯಕ್ಕಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. 7 ತಾಲೂಕು ಕೇಂದ್ರದಿಂದ ಉಚಿತವಾಗಿ 15 ಬಸ್ಸನ್ನು ನಾವು ಬಿಟ್ಟಿದ್ದೀವಿ. ಮಳವಳ್ಳಿ, ಮದ್ದೂರು, ನಾಗಮಂಗಲ, KR-ಪೇಟೆ, ಪಾಂಡುಪುರ, ಶ್ರೀರಂಗಪಟ್ಟಣ. ಅದೇ ಥರ ಮಂಡ್ಯನೂ ಅದು ಮಂಡ್ಯ ಗ್ರಾಮೀಣ ಪ್ರದೇಶಕ್ಕೆ ಅದನ್ನು ಉಪಯೋಗಿಸ್ಕೋತಾರೆ. 7 ತಾಲೂಕಿಗೆ ಉಚಿತವಾಗಿ 15 ಬಸ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಜೊತೆಗೆ ಮಂಡ್ಯ ಸಿಟಿಯಿಂದ 3 ಕಡೆ ಪಾರ್ಕಿಂಗ್ ಇದೆ. ಬರ್ತಾ ನಮ್ಮ ಮೀರಾ ಶಿವಲಿಂಗಯ್ಯನವ್ರ ಸ್ಥಳದಲ್ಲೂ ಒಂದಿದೆ, ಸತ್ವನ ಏನೋ ಅಲ್ಲೊಂದು ಪಾರ್ಕಿಂಗ್ ಇದೆ. 3 ಕಡೆ ಇದೆ ಶುಗರ್ ಇದರಲ್ಲಿ. ಆ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಅವರು ಸ್ವಂತ ಗಾಡಿಯಲ್ಲಿ ಬಂದು ನಿಲ್ಲಿಸಿದ್ರೆ ಅಲ್ಲಿಂದನೂ ಬಸ್ಸು ಪಾರ್ಕಿಂಗ್ ಪ್ಲೇಸಿಂದನೂ ಬಂದು ಪಿಕ್ ಮಾಡಿ ಡ್ರಾಪ್ ಮಾಡೋ ಅಂಥದ್ದನ್ನು ವ್ಯವಸ್ಥೆ ಮಾಡಿದ್ವಿ. ಬಸ್ ಸ್ಟ್ಯಾಂಡಿಂದ ಹೊರಟ ಬಸ್ಸು ಈ ಮೇಲ್ಗಡೆ ನಾವು ಡಬಲ್ ರಸ್ತೆ ಇರ್ಬೋದು, ಬನ್ನೂರು ರಸ್ತೆ ಸರಿಮಾತ್ಮ ದೇವಸ್ಥಾನ ಇರ್ಬೋದು, ಕೋರ್ಟ್ ನಿಲ್ದಾಣ, ವಿಶ್ವವಿದ್ಯಾಲಯ ಕಲ್ಲಳ್ಳಿ, VV ನಗರ ಶನಿದೇವರ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ಕರ್ನಾಟಕ ಬಾರ್ ಸರ್ಕಲ್ಲು, ಹೊಸಳ್ಳಿ ಸರ್ಕಲ್ಲು, B ರಾಮಣ್ಣ ಸರ್ಕಲ್ಲು, MVG ಬೇಕ್ರಿ, ನಂದಾ ಸರ್ಕಲ್ಲು, ಫ್ಯಾಕ್ಟ್ರಿ ಸರ್ಕಲ್ಲು, ಸ್ವರ್ಣಸಂದ್ರ, ಮಾಂಡವ್ಯ ಕಾಲೇಜ್, ಉಮ್ಮಡಹಳ್ಳಿ ಗೇಟ್, ಹೊಸಬೂದನೂರು, ಸಮ್ಮೇಳ. ಇದಕ್ಕೆ ಅಲ್ಲೆಲ್ಲ ಬಸ್ಸು ಬಸ್ ಸ್ಟ್ಯಾಂಡಿಂದ ಹೊರಟು ಅಷ್ಟನ್ನು ಒಂದೊಂದು ಕಡೆ ಅವ್ರು ಫಿಕ್ಸ್ ಮಾಡ್ತಾರೆ. ಮಾಡಿ ಯಾರಿಗೆ ಒಬ್ಬರಿಗೆ ತೊಂದರೆ ಆಗಿದೆ. ಈಗ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೆ ನಾವು ನಡ್ಕೊಂಬರ್ಬೇಕಲ್ಲ ಅನ್ನೋಂಗಿಲ್ಲ, ಅಲ್ಲೇ ಬಸ್ ಹೋಗುತ್ತೆ, ಹತ್ತಿಸ್ಕೊಳ್ಳುತ್ತೆ, ಮತ್ತು ಅಲ್ಲೇ ಇಳಿಸುತ್ತೆ. ಭಾಳ ವ್ಯವಸ್ಥಿತವಾಗಿ ಸಾರ್ವಜನಿಕರು ಈ ಒಂದು ಸಮ್ಮೇಳನವನ್ನು ನೋಡಬೇಕು. ಇದು ಪ್ರತಿ ವರ್ಷ ಆಗುವಂಥ ಸಮ್ಮೇಳನ ಅಲ್ಲ, ಅಥವಾ 5 ವರ್ಷಕ್ಕೊಂದು ಸಲ ಆಗೋ ಸಮ್ಮೇಳನ ಅಲ್ಲ, ಅಥವಾ 10 ವರ್ಷಕ್ಕಾಗೋ ಸಮ್ಮೇಳನ ಅಲ್ಲ ಅಂಥೇಳಿ ನಾವು ಎಷ್ಟು ಸಾಧ್ಯನೋ ನಿಮ್ಮೆಲ್ಲರ ಏನು ಅಭಿಪ್ರಾಯ ಇರುತ್ತೆ ಅದನ್ನೆಲ್ಲ ಒಂದೊಂದಾಗಿ ಸರಿ ಮಾಡ್ಕೊಂಡು ಅಂತಿಮವಾಗಿ ನಾವು ರೂಪರೇಷೆಗಳನ್ನ ಮಾಡಿದ್ವಿ. ಇದರ ಜೊತೆಗೆ ಮೈಸೂರಿಂದ ಈ ಪ್ಲೇಸ್ಗೆ, ಬೆಂಗಳೂರಿಂದ ಈ ಪ್ಲೇಸ್ಗೆ 30 ನಿಮಿಷಕ್ಕೆ ಒಂದು ವಿಶೇಷ ಬಸ್ಸನ್ನು ಪ್ರೊವೈಡ್ ಮಾಡಿದ್ವಿ. ಬೆಂಗಳೂರು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡು, ಮೈಸೂರಿನ ಬಸ್ ಸ್ಟ್ಯಾಂಡಿಂದ 30 ನಿಮಿಷಕ್ಕೆ ಒಂದು ಬಸ್ಸನ್ನು, ವಿಶೇಷ ಬಸ್ಸನ್ನು ನಾವು ಪ್ರೊವೈಡ್ ಮಾಡಿದ್ದೀವಿ. ಇದು ಅದು ಫ್ರೀ ಇಲ್ಲ, ಮಹಿಳೆಯರಿಗೆ ಮಾತ್ರ ಫ್ರೀ.
ಅದು 30 ನಿಮಿಷಕ್ಕೆ ಒಂದು ಅಂದರೆ ಬೆಳಗಿನ ಸಾಯಂಕಾಲದವರೆಗೂ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ವಾಪಸ್ಸು ಹಾಂ ಹಾಂ ಇಲ್ಲೂ ಇಲ್ಲ, ಫ್ರೀ. ಇಲ್ಲಿ ಜಿಲ್ಲೆ ಒಳಗಡೆ ನಾವು ಬಿಡ್ತಾ ಇದ್ದೀವಲ್ಲ, ಅದೆಲ್ಲ ಫ್ರೀ ಬಸ್. ರೆಗ್ಯುಲರ್ ಬಸ್ಸು ಅವರು ಮಾಮೂಲಿ ಇದು ಮಾಡ್ಕೋತಾರೆ. ನಾವು ಬಿಡೋವಂಥ ವಿಶೇಷ ಬಸ್ಸನ್ನು ಉಚಿತವಾಗಿ ಬಿಡ್ತೀವಿ. ಮತ್ತು ಸಿಟಿಯಿಂದ ಇಲ್ಲಿಗೆ ಮಂಡ್ಯದಲ್ಲಿ ಬಿಡ್ತೀವಲ್ಲ, ಅದು ಅಷ್ಟೇ ಉಚಿತ ಬಸ್. ಅಂದರೆ ಡಬಲ್ ಡೋರ್ ಬಸ್ಸನ್ನು ಬಿಡ್ತೀವಿ, ಅದು ಉಚಿತ ಬಸ್. ಮತ್ತು ಬೆಳಿಗ್ಗೆ 6 ಗಂಟೆಗೆ ನಾವು ಧ್ವಜಾರೋಹಣ ಮಾಡ್ತೀವಿ ಅಲ್ವಾ? 6 ಗಂಟೆಗೆ ಇಲ್ಲಿ ಧ್ವಜಾರೋಹಣ ಮಾಡ್ತೀವಿ. ಅದಕ್ಕೆ ಈಗಾಗಲೇ ಇನ್ವಿಟೇಷನಲ್ಲಿ ನಿಮಗೆಲ್ರಿಗೂ ಅತಿಥಿಗಳು ಯಾರ್ಯಾರು ಅಂತೇಳಿ ಗೊತ್ತಿದೆ. ಸೊ 7 ಗಂಟೆಗೆ ಮೆರವಣಿಗೆ ಪ್ರಾರಂಭ. ಅದು ನಮ್ಮ ಮಹಾರಾಣಿ ರಾಜಮಾತೆಯವರು ಬರ್ತಾರೆ, ಪ್ರಮೋದಾ ದೇವಿಯವರು. 7 ಗಂಟೆಗೆ ನಮ್ಮ ನಾಡೋಜ ಚನ್ನಬಸಪ್ಪನವ್ರನ್ನ ಮತ್ತು ಕಲಾವಿದರ ಜೊತೆಯಲ್ಲಿ ಮೆರವಣಿಗೆ ಉದ್ಘಾಟನೆ ಮಾಡಿ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಹತ್ರ ಅಲ್ಲಿ ಪ್ರಾರಂಭ ಮಾಡ್ತೀವಿ. ವೇದಿಕೆಗೆ ಸಾರ್ವಜನಿಕರು ಭಾಗವಹಿಸ್ತಾರೆ. ಇದರಲ್ಲಿ ಅಂಥದ್ದು ನಮ್ಮ ಪೂರ್ಣಕುಂಭದಲ್ಲಿ ಮಹಿಳೆಯರು ಸಹ ಭಾಗವಹಿಸ್ತಾರೆ. 11 ಗಂಟೆಗೆ ನಾವು ವೇದಿಕೆಗೆ ತಲುಪೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಒಂದು 10 ನಿಮಿಷ ಹೆಚ್ಚು ಕಡಿಮೆ ತಲುಪ್ತಾರೆ. ಆ ಟೈಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಿರ್ಮಲಾನಂದ ಸ್ವಾಮೀಜಿಯವರು, ಸ್ಪೀಕರ್ ಇವರು ಮುಖ್ಯವಾಗಿ, ಉಳಿದಂಥ ಸಚಿವರು ಇರ್ತಾರೆ. ನಾವಿಲ್ಲೇನು ಜೋಶಿಯರಿಂದ ನಾವೆಲ್ಲ ಏನಿದ್ದೀವಿ ನಾವೆಲ್ಲರೂ ಇರ್ತೀವಿ, ಶಾಸಕರು ಇರ್ತಾರೆ. ಅತಿಥಿಗಳು ಉಳಿದಂಥ ಮಂತ್ರಿಗಳಿಗೆ, ಶಾಸಕರುಗಳಿಗೆ, ಬೇರೆ ಬೇರೆ ಸಾಧಕರಿಗೆ, ಸಾಹಿತಿಗಳಿಗೆ ಅವರೆಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ. ಅವ್ರವ್ರ ಕನ್ವೀನಿಯೆಂಟ್ ತಕ್ಕಂತೆ ಬರ್ತಾರೆ. 20ನೇ ತಾರೀಕು ಇರ್ಬೋದು, 22 ಇರ್ಬೋದು, 21 ಇರ್ಬೋದು, 22 ಇರ್ಬೋದು. ಪರ್ಟಿಕ್ಯುಲರಾಗಿ ನಾವು ಇಲ್ಲ, ಅವ್ರು 3 ದಿವಸದಲ್ಲಿ ಯಾವಾಗಾರು ಒಂದು ದಿವಸ ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ನಮ್ಮ ಅಮೇರಿಕಾ ನಮ್ಮ ಅಕ್ಕ ಫೌಂಡರ್ ಸಂಸ್ಥಾಪಕರವರು ಅಮರನಾಥ್ ಗೌಡ್ರು, ಅಂಥ ದೊಡ್ಡ ದೇಶದಲ್ಲಿ ಕನ್ನಡಿಗರನ್ನ ಒಟ್ಟಿಗೆ ಮಾಡಿ ಒಂದು UPA, ಇನ್ನೊಂದು ಅಕ್ಕ, 2 ಆಲ್ಟರ್ನೇಟ್. 1 ವರ್ಷ ಅಕ್ಕ ಮಾಡಿದ್ರೆ 1 ವರ್ಷ VPA ಮಾಡ್ತಾರೆ. ಇಲ್ಲಿವರೆಗೆ ಸಕ್ಸಸ್ ಆಗಿ ಇವರು ಬಹುಶಃ ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಸರ್? 24 ವರ್ಷದಲ್ಲಿ ಒಂದೇ ಅಪಸ್ವರ ಇಲ್ಲದಲೇ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಒಂದು ಬಾರಿ UPA, ಒಂದು ಬಾರಿ ಅಕ್ಕನ ನಡೆಸ್ಕೊಂಬರ್ತಾಯಿದ್ದಾರೆ. ಈ ಥರದ ದುಬೈ ಇರ್ಬೋದು, ಲಂಡನ್ ಇರ್ಬೋದು, ಇನ್ನೂ ಅನೇಕ ದೇಶಗಳಲ್ಲಿ, ಸಿಂಗಾಪುರ್ ಇರ್ಬೋದು, ನಮ್ಮ ಜೋಶಿಯವರು ವಿಶೇಷವಾಗಿ ಈ ಸಮ್ಮೇಳನ ಕರೀಲಿಕ್ಕೋಸ್ಕರನೇ ಎಲ್ಲ ಕನ್ನಡದ ಸಮಾರಂಭಕ್ಕೆ ಹೋಗ್ಬಿಟ್ಟವ್ರೆ. ಅನೇಕ ದೇಶಗಳಿಗೆ ಸುತ್ತಾಡಿ ಮೊನ್ನೆ ಸ್ವಲ್ಪ ಆಯಾಸ ಜಾಸ್ತಿಯಾಗಿ 2 ದಿವಸ ರೆಸ್ಟ್ ತಗೊಂಡವ್ರೆ. ಅನೇಕ ದೇಶಗಳಿಗೆ ಹೋಗಿ ಬಂದವ್ರೆ. ಮತ್ತು ಇನ್ವಿಟೇಷನ್ ಕಳಿಸಿದ್ದೀವಿ, ಕೆಲವರು ಫೋನಲ್ಲಿ ಮಾತಾಡಿದ್ದೀವಿ. ಪ್ರಪಂಚದಾದ್ಯಂತ ಕನ್ನಡಿಗರು ಬರಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ರಾಷ್ಟ್ರಾದ್ಯಂತ ಕನ್ನಡಿಗರು ಬರಬೇಕು ಅಂತೇಳಿ ನಮ್ಮೆಲ್ಲರ ಆಸೆ. ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಿನವರು ಸಹ ಇಲ್ಲಿ ಬಂದು ಈ ಒಂದು ಸಮಾರಂಭವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾವೆಲ್ಲರೂ ವಿನಂತಿ ಮಾಡ್ತಾಯಿದ್ದೀವಿ. ಮತ್ತು ಇದಕ್ಕೆ ವಿಶೇಷವಾಗಿ ಈಗ ಚಾಮುಂಡೇಶ್ವರಿ ನಿಗಮ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ನಮ್ಮ ದಿನೇಶ್ ಗೂಳಿಗೌಡರು, ರವಿಯವರ ಕೋರಿಕೆ ಪ್ರಾರಂಭ ಆಯಿತು. ಅದರಿಂದ ಅದು ಕೊನೆಗೆ ಮುಖ್ಯಮಂತ್ರಿಯವರು, ಇಂಧನ ಸಚಿವರು, ಅಧ್ಯಕ್ಷರು ಅದಕ್ಕೆ ಸಮ್ಮತಿ ಸೂಚಿಸಿ ಈಗ ಅದು ನಡೀತಾ ಇದೆ. ಇವತ್ತು ಮೇನ್ ಸರ್ಕಲ್ಗಳಲ್ಲಿ ಪ್ರಾರಂಭ ಮಾಡ್ತಾರೆ. ನಾಳೆ ಉಳಿದಂಥ ಎಲ್ಲ ಕಡೆ ಅದು ಲೈಟಿಂಗ್ ಸ್ವಲ್ಪ ದಸರಾ ಮಾದರಿನಲ್ಲಿ ಮಾಡಲಿಕ್ಕೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆಗಳು ಅಲ್ಲಿ ಸ್ವಲ್ಪ ಮೊದಲೇ ಜಾಗ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇಲ್ಲೊಂದು ಸ್ವಲ್ಪ ಕೆಲವು ಇದಾಗುತ್ತೆ. ಆದರೆ ಮಂಡ್ಯದಲ್ಲಿ ಸಿಟಿ ಒಳಗಡೆ ಮಾಡದೇ ಇರೋದ್ರಿಂದ ಅಲ್ಲಿ ಲೈಟಿಂಗ್ ವ್ಯವಸ್ಥೆನ ಮಾಡಿ ಮಂಡ್ಯ ಜನಕ್ಕೆ ಒಂದು ಕಲರ್ಫುಲ್ ಮಂಡ್ಯನ ತೋರಿಸ್ಬೇಕು ಅಂತೇಳಿ ಏನು ಅಂದ್ಕೊಂಡು ನಮ್ಮ
ಎಲ್ಲ ಶಾಸಕರು ಒತ್ತಾಯ ಮಾಡಿದರು, ಅದರಂತೆ ತೀರ್ಮಾನ ತಗೊಂಡು ಅದನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಲಾಸ್ಟ್ ಡೇ ಪೊಲೀಸ್ ಬ್ಯಾಂಡ್ ಅದು ಸಹ ನಮ್ಮೆಲ್ಲ ಶಾಸಕರು, ವಿಶೇಷವಾಗಿ ದಿನೇಶ್ ಗೂಳಿಗೌಡರು ಒತ್ತಾಯ ಮಾಡಿ ಮೈಸೂರು ದಸರಾ ಬಿಟ್ಟರೆ ಎಲ್ಲೂ ಪೊಲೀಸ್ ಬ್ಯಾಂಡನ್ನು ಯೂಸ್ ಮಾಡಿರಲಿಲ್ಲ. ಇಲ್ಲಿವರೆಗೆ ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಪೊಲೀಸ್ನವರು ಅದನ್ನೇ ಹೇಳ್ತಿದ್ರು. ಸೊ ಇದು ಒಂದು ಸ್ವಲ್ಪ ಪ್ರಾರಂಭ ಮಾಡಿದ್ರೆ ಕಟ್ಟಾಗುತ್ತೆ ಇದು. ಆದರೆ ಅದು ವಿಶೇಷವಾಗಿ ಮುಖ್ಯಮಂತ್ರಿಗಳು, ಗೃಹ ಸಚಿವರು ನಮ್ಮ ಕೋರಿಕೆಯಂತೆ ತೀರ್ಮಾನ ಮಾಡಿ ಪೂರ್ತಿ ಕನ್ನಡ ಗೀತೆನೇ ನುಡಿಸ್ತಕ್ಕಂಥದ್ದನ್ನು ಒಂದು 45 ಮಿನಿಟ್ಸ್ ಲಾಸ್ಟ್ ಡೇ. ಇದು ನಾವು ಸಂಗೀತ ಯಾವಾಗಾದ್ರೂ ಕೇಳ್ಬೋದು. ಈ ಪೊಲೀಸ್ ಬ್ಯಾಂಡ್ ಮೂಲಕ ನುಡಿತಕ್ಕಂಥ ಕನ್ನಡ ಗೀತೆನ ಎಲ್ಲ ಕಡೆ ಕೇಳಲಿಕ್ಕೆ ಆಗಲ್ಲ. ದಸರಾದಲ್ಲಿ ಎಲ್ರಿಗೂ ಅವಕಾಶವೂ ಸಿಗಲ್ಲ ಎಲ್ಲ ಟೈಮ್ನಲ್ಲಿ. ಇದು ಭಾಳ ವಿಶೇಷ. ಮಂಡ್ಯ ಜಿಲ್ಲೆ ಜನ, ಹೊರಗಡೆಯಿಂದ ಬರ್ತಕ್ಕಂಥವ್ರು ಇದನ್ನು ಸವಿಬೇಕು ಅಂತೇಳಿ ನಾನು ವಿಶೇಷವಾಗಿ ವಿನಂತಿ ಮಾಡ್ತೀನಿ. ಇದರ ಜೊತೆಗೆ ನಾವೊಂದು ಪ್ರತಿ ಸರಿಗಿಂತ ಈ ಸಾರಿ ಜನರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಬೇಕು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೋಟಿ ಕಾರ್ಯಕ್ರಮ, ಇದೆಲ್ಲ ಬಿಸಿ ಶೆಡ್ಯೂಲ್ನಲ್ಲಿ ರಾತ್ರಿ 1-2 ಗಂಟೆ ಸಂಗೀತ ಕಾರ್ಯಕ್ರಮ ಇರಬೇಕು ಅಂತೇಳಿ ನಾವೆಲ್ಲ ಸಮಿತಿಯವರು ಡಿಸೈಡ್ ಮಾಡಿ ನುಡಿ ಜಾತ್ರೆಯ ಸ್ವರ ಯಾತ್ರೆ ಅಂತೇಳಿ ಮಾಡಿದ್ದೀವಿ. ಅದರಿಂದ ಸಾಧು ಕೋಕಿಲ ಮತ್ತು ರಾಜೇಶ್ ಕೃಷ್ಣನ್ ತಂಡದಿಂದ ಮೊದಲನೇ ದಿವಸ ಸಾಯಂಕಾಲ, ಸೊ 20ನೇ ತಾರೀಕು ಸಾಯಂಕಾಲ ಬರುತ್ತೆ. ಮತ್ತು 2ನೇ ದಿವಸ ಅರ್ಜುನ್ ಜನ್ಯ ಮತ್ತು ತಂಡೋದರಿಂದ 2ನೇ ದಿವಸ ಇರುತ್ತೆ. 3ನೇ ದಿವಸ ವಿಶೇಷವಾಗಿ ಪೊಲೀಸ್ ಬ್ಯಾಂಡ್ ಇರೋದ್ರಿಂದ ಸ್ಥಳೀಯ ಕಲಾವಿದರ ಕಾರ್ಯಕ್ರಮಗಳು ಇರುತ್ತೆ. ಅದರ ಜೊತೆಗೆ ಸ್ಥಳೀಯ ಕಲಾವಿದರಿಗೆ ನಾವು ಹೆಚ್ಚು ಕೊಡಬೇಕು ಅಂತ ನಮ್ಮ ದಿನೇಶ್ ಗೂಳಿಗೌಡರಿಗೆ ಅದು ಜವಾಬ್ದಾರಿ ವಹಿಸಿದ್ದು. ಅವರು ಸ್ಥಳೀಯ ಎಲ್ಲರ ಜೊತೆ ಮಾತನಾಡಿ ಅವ್ರ ತೀರ್ಮಾನಕ್ಕೆ ಬಿಟ್ಟು, ಸೊ ಅಂಬೇಡ್ಕರ್ ಭವನ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಲಾಮಂದಿರ, ಸಮಾನಾಂತರ ವೇದಿಕೆ 1, ಸಮಾಂತರ ವೇದಿಕೆ 2, ಪ್ರಧಾನ ವೇದಿಕೆ, ಈ 3 ಕಡೆಯೂ ಸಹ ಈ ಕ್ಲೋಸಿಂಗ್ ಫಂಕ್ಷನು, ಇನಾಗ್ರೇಷನ್ ಫಂಕ್ಷನ್ ಬಿಟ್ಟು ಉಳಿದಂಥ ಎಲ್ಲ ಸಂದರ್ಭದಲ್ಲಿ ಗೋಷ್ಠಿಗಳು ಮತ್ತು ಕಲಾವಿದರಿಗೆ ಅವಕಾಶಗಳನ್ನ ಮಾಡಿತು. ಊಟದಾಲಲ್ಲೂ ಇದೆ. ಮತ್ತು ಈ ಏನು ಫಂಕ್ಷನ್ ನಡೆಯುತ್ತೆ, ಏನು ಕಾರ್ಯಕ್ರಮ ನಡೆಯುತ್ತೆ, ಅದೆಲ್ಲವೂ ಸಹ ಡಿಜಿಟಲಿ ಇದರಲ್ಲಿ LED ನಾವು ಊಟದಾಲಲ್ಲೂ ಇರುತ್ತೆ. ಈ ಸಮಾರಂಭದಲ್ಲಿ ಎಲ್ಲೇ ಇದ್ರೂ ಅವರು LED ಹಾಕಿರ್ತೀವಿ, ಅದನ್ನು ನೋಡಲಿಕ್ಕೆ ಅವಕಾಶ ಇದೆ. ಇದು ಭಾಳ ನಾವೆಲ್ಲರೂ ಬಟ್ ಗೋಷ್ಠಿಗಳ ಬಗ್ಗೆ ವಿವರಣೆ ನಮ್ಮ ಕೊನೆಯದಾಗಿ ಹೇಳ್ತಾರೆ. 31 ಗೋಷ್ಠಿಗಳನ್ನ ಆಯೋಜಿಸಿದ್ದೀವಿ. ಯಾರ್ಯಾರ ಅಭಿಪ್ರಾಯ ಬಂತು ಅದೆಲ್ಲವನ್ನೂ ಸೇರಿಸಿದ್ವಿ. ಮಂಡ್ಯ ನೆಲ ಇರ್ಬೋದು, ಯುವ ಜನರ ಇರ್ಬೋದು, ಕೃಷಿ ಇರ್ಬೋದು, ಮತ್ತು ಜನಪದ ಇರ್ಬೋದು, ಈ ರೀತಿ ಎಲ್ಲ ಆದಷ್ಟು ನಾವು ಅದನ್ನು ಮಾಡಿದ್ದೀವಿ. ಈಗಾಗಲೇ ನಾನು ಇದನ್ನು ಮಳಿಗೆಗಳ ಬಗ್ಗೆ ಹೇಳಿದ್ದೀನಿ. ಮತ್ತು 87 ಪುಸ್ತಕಗಳನ್ನ ನಾವು ಬೆಲ್ಲದ ಆರತಿ ಅನ್ನೋ ಒಂದು ನೇಮನ್ನು ಇಟ್ಟು ಅದನ್ನು ಒಂದು ಇಲ್ಲಿ ಸ್ಮರಣ ಸಂಚಿಕೆಯನ್ನು ತರ್ತಾಯಿದ್ದೀವಿ. ಸೊ ಇದರ ಜೊತೆಗೆ 7 ಗಂಟೆಗೆ ಹೇಳಿದ್ದೀನಿ, 300 ಜನ ಮಹಿಳೆಯರು, 50ಕ್ಕೂ ಹೆಚ್ಚು ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದನ್ನು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ. ಸೊ ಮತ್ತು ಬಸ್ಗಳ ಬಗ್ಗೆ ನಾನು ವಿವರಣೆ ಕೊಟ್ಟಿದ್ದೀನಿ. ಚಿಕ್ಕಮಂಡ್ಯ ಸತ್ವ ಪಾರ್ಕು ಅವೆಲ್ಲ ಎಲ್ಲೆಲ್ಲಿ ಇರುತ್ತೆ. ಈಗ ನಾನು 70ರಿಂದ 80 ಎಕರೆ ಅಂತ ಹೇಳಿದ್ದೀನಿ. ಇಂಡಿವಿಜುವಲ್ಲಾಗಿ ಮೇನ್ ವೇದಿಕೆ, ಅದು ಊಟದ್ದು ಹಾಲು, ಇದನ್ನೆಲ್ಲ ನಾನು ವಿವರಣೆ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಿಂದ ಮೊದಲನೇ ನಮ್ಮ ಇದರಲ್ಲಿ ಪ್ರಧಾನ ವೇದಿಕೆಯಲ್ಲಿ ರಾಜಮಾತೆ ಕೆಂಪರಾಜಮಣಿ ಮತ್ತು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ವೇದಿಕೆ, ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಮಹಾಮಂಟಪ ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಮತ್ತು 2ನೇದು ಯಕ್ಷಕವಿ ಕೆಂಪಣ್ಣಗೌಡ ಮತ್ತು ಉಭಯ ಕವಿತಾ ವಿಶಾರದ ಷಡಕ್ಷರಿ ದೇವ ಮಹಾದ್ವಾರ ಅಂತೇಳಿ, ಶ್ರೇಷ್ಠ ರಾಜಕೀಯ ಮುತ್ಸದಿ ಶ್ರೀ ಎಸ್ ಎಂ ಕೃಷ್ಣ ಮತ್ತು ಜಗದ್ಗುರು ಬಾಲಗಂಗಾಧರ ಸ್ವಾಮೀಜಿಯವರ ಪ್ರವೇಶ ದ್ವಾರ ಅಂತ,
ಹಾಗೆ ಸಮಾನಾಂತರ ವೇದಿಕೆಯಲ್ಲಿ ಕರ್ನಾಟಕ ಚಕ್ರವರ್ತಿ ಚಿಕ್ಕದೇವರಾಜ ಒಡೆಯರ ವೇದಿಕೆ, ಕನ್ನಡದ ಕಣ್ವ DM ಶ್ರೀಕಂಠಯ್ಯ ಮತ್ತು ನಿಘಂಟು ತಜ್ಞ ಪ್ರೊಫೆಸರ್ G ಸುಬ್ಬಯ್ಯ ಮಹಾಮಂಟಪ ಆಸ್ಥಾನ, ವಿದ್ವಾನ್ ಪಿಟೀಲ್ T ಚೌಡಯ್ಯನವರ ಸಮಾಗಮ ಹಾಗೂ MN ಶ್ರೀಕಂಠೇಗೌಡ ಮತ್ತು ನಿತ್ಯ ಸಚಿವ ಶಂಕರೇಗೌಡರು ಹಾಗೂ ನಾಡೋಜ ನಾರಾಯಣ್ ಪ್ರವೇಶ ದ್ವಾರ. ಸಮಾನಾಂತರ ವೇದಿಕೆ 2ರಲ್ಲಿ ಸಂಚಿ ಹೊನ್ನಮ್ಮ ಮತ್ತು ಕಾದಂಬರಿ ಸಾಮ್ರಾಜ್ಞಿ ತ್ರಿವೇಣಿ ವೇದಿಕೆ, ಭಾಗವತ ಕವಿ ಪೂತಿ ನರಸಿಂಹಾಚಾರ್ಯರು ಮತ್ತು ಪ್ರೇಮಕವಿ KS ನರಸಿಂಹಸ್ವಾಮಿ ಮಂಟಪ, ನೇಗಲಯೋಗಿ ಡಾಕ್ಟರ್ HL ನಾಗೇಗೌಡರು ಮತ್ತು ಜನಪದ ವಿದ್ವಾಂಸ ಡಾಕ್ಟರ್ G ಪರಮಶಿವಯ್ಯ. ಸಭಾಗಣ ಕನ್ನಡ ಚಿತ್ರರಂಗದ ನಿರ್ಮಾತೃ HL ಶಿಮ್ಮ ಮತ್ತು ಮಂಡ್ಯದ ಗಂಡು ಅಂಬರೀಷ್ ಪ್ರವೇಶ ದ್ವಾರ. ಸೊ ಹೀಗಾಗಿ ಎಲ್ಲಿ ಯಾವುದನ್ನು ವ್ಯತ್ಯಾಸ ಆಗದಲೇ ಮಂಡ್ಯದ ನೆಲಕ್ಕೆ, ಮಂಡ್ಯದ ಒಂದು ಅಭಿಪ್ರಾಯಕ್ಕೆ ಎಲ್ಲ ಥರದ ಮನ್ನಣೆಯನ್ನು ಕೊಟ್ಟು ನಾವು ಈ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನೀವು, ನಾವು, ಸಾಹಿತ್ಯ ಪರಿಷತ್ತು, ಜಿಲ್ಲಾಡಳಿತ, ಸರ್ಕಾರ, ಶಾಸಕರುಗಳು, ಜನಪ್ರತಿನಿಧಿಗಳು, ಮಾಜಿ ಹಾಲಿ ಸ್ಥಳೀಯ ಸಂಸ್ಥೆಗಳು ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿನಿಂದ ಮಾಡ್ತಾಯಿದ್ದೀವಿ. ಎಲ್ಲರೂ ಸಹ ಅದೇ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ. ನೀವು ಸಹ ಅಷ್ಟೇ ಸಹಕಾರವನ್ನು ಕೊಟ್ಟಿದ್ದೀರ. ಇವತ್ತು ನಾಳೆ ನಿಮ್ಮ ಇಷ್ಟೆಲ್ಲ ಡೀಟೇಲು ನಿಮಗೆ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀವಿ. ಸ್ವಲ್ಪ ನಿಮಗೆಲ್ಲವನ್ನು ಬರೀಲಿಕ್ಕೆ ಕಟ್ಟಾಗ್ಬೋದು, ಬೇರೆದನ್ನ ಇನ್ನೊಂದು ದಿವಸ ಬರೀಬೋದು. ಈ ಸಮಾರಂಭಕ್ಕೆ ಅವಶ್ಯಕತೆ ಇರೋದನ್ನೇ ಒಂದು ಸ್ವಲ್ಪ ದಯಮಾಡಿ ಡೀಟೈಲಿ. ಸೊ ತಾವೆಲ್ಲರೂ ಇದನ್ನು ಮಾಡಿ ನಾಳೆ ಜನರಿಗೆ ಸಂಪೂರ್ಣ ನೋಡಿದ್ರೆ ಅವರಿಗೆ ಬರಲಿಕ್ಕೂ ಸಹ ಒಂದು ಉತ್ಸಾಹ ಆಗುತ್ತೆ. ಬೆಳಗ್ಗೆ ತಿಂಡಿ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆವರೆಗೂ ಯಾವುದೇ ತೊಂದರೆ ಇಲ್ಲದೆ ತಿಂಡಿ, ಊಟ, ರಾತ್ರಿ ಊಟ ಎಲ್ಲವೂ ಸಹ, ಸಾಯಂಕಾಲ ಕಾಫಿ ಟೀ. ಸೊ ಯಾವುದನ್ನು ವ್ಯತ್ಯಾಸ ಇಲ್ಲದೆ, ಗ್ಯಾಪ್ ಇಲ್ಲದೆ ಸಂಪೂರ್ಣವಾಗಿ ಹೋಳಿಗೆ ಊಟ, ಸ್ವೀಟು, ಆಮೇಲೆ ಮುದ್ದೆನೂ ಇರುತ್ತೆ, ಉತ್ತರ ಕರ್ನಾಟಕದ್ದು ಇರುತ್ತೆ, ಎಲ್ಲವೂ ಇರುತ್ತೆ. ಯಾವುದನ್ನು ಚರ್ಚೆ ಬೇಡ. ಪ್ರೈಮರಿ ಮತ್ತು ಇವರಿಗೆ ಆಗುತ್ತೆ. ಸರ್ಕಾರಿ ನೌಕರರಿಗೆ ಒಂದು ದಿವಸ ಓಡಿ ಕೊಡ್ತೀವಿ. ಅದರಿಂದ ಯಾರು ಬಂದು ಇಲ್ಲಿ ನೋಂದಣಿ ಮಾಡ್ಕೊಂಡು ಹೋಗ್ತಾರೆ ಅವರೆಲ್ರಿಗೂ ಸಹ ಓಡಿ ಸಿಗುತ್ತೆ. ಸರ್ಕಾರಿ ನೌಕರರಿಗೆ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡಿದ್ದೀವಿ. ಸೊ ಹಾಗಾಗಿ ಬಹುಶಃ ಇದೊಂದು ನಿಮ್ಮ ಭಾಷೆಯಲ್ಲೇ ಹೇಳೋದಾದರೆ ಹಿಂದೆ ನಡೆದಿಲ್ಲ, ಮುಂದೆ ನಡೀಲಿಕ್ಕಾಗಲ್ಲ ಅನ್ನೋ ರೀತಿ ಇದ್ದರೆ ಅದು ನಡೆದ್ರೆ ಭಾಳ ಸಂತೋಷ. ಮುಂದಿನವರು ನಮಗಿಂತ ಚೆನ್ನಾಗಿ ಮಾಡಿದ್ರೆ ನಾವು ಭಾಳ ಖುಷಿ. ಕನ್ನಡದ ಹಬ್ಬನ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಮಾಡಿದರೆ ಅತ್ಯಂತ ಸಂತೋಷ. ನಾವು ಹೋಗಿ ನೋಡಿ ಸಂತೋಷ ಪಡ್ತೀವಿ. ಆದರೆ ನಾವು ನಮ್ಮ ಹೆಮ್ಮೆಯ ಜಿಲ್ಲೆ, 100ಕ್ಕೆ 100 ಕನ್ನಡ ಮಾತಾಡ್ತಕ್ಕಂಥದ್ದು ಯಾವುದಾದ್ರು ಜಿಲ್ಲೆ ಇದ್ದರೆ ಅದು ಮಂಡ್ಯ. ಮತ್ತು ಜನಪದದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ಮತ್ತು ಈ ನಮ್ಮ ಕುವೆಂಪು ಅವ್ರನ್ನ ಮೊದಲು ಒಪ್ಪದಂಥ ಯಾವುದಾದ್ರು ಈ 31 ಜಿಲ್ಲೆಯಲ್ಲಿದ್ದರೆ ಅದು ಮಂಡ್ಯದು. ಆ ನಂತರ ಕುವೆಂಪು ಅವ್ರನ್ನ ಎಲ್ಲರೂ ಒಪ್ಪಿದ್ದಾರೆ, ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರದವರೆಗೂ. ಆದರೆ ಅವರನ್ನು ಇವಾಗಲೂ ಸಹ ಅವರ ಸ್ವಂತ ಜಿಲ್ಲೆಗಿಂತ ಹೆಚ್ಚು ಪ್ರೀತಿ ಮಾಡ್ತಕ್ಕಂಥ ಜಿಲ್ಲೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಹೆಚ್ಚು ಸಾಹಿತಿಗಳಿದ್ದಾರೆ. ಈಗ ಯುವ ಸಾಹಿತಿಗಳು, ಯುವಕರು ಇದ್ದಾರೆ. ಹಿಂದೆ ನಮ್ಮನ್ನು ಅಗಲಿರೋರು ಭಾಳಷ್ಟು ಜನ ಸಾಹಿತಿಗಳಿದ್ದಾರೆ. ಈಗಲೂ ಇರ್ತಕ್ಕಂಥವ್ರು ಸಹ ಒಳ್ಳೊಳ್ಳೆ ಸಾಹಿತಿಗಳಿದ್ದಾರೆ. ನಾನು ಎಲ್ಲ ಹೆಸರನ್ನ ಹೇಳಲಿಕ್ಕೆ ಹೋಗಲ್ಲ. ಸೊ ಭಾಳಷ್ಟು ಜನ. ಮತ್ತು ಏನಾದರೂ ಇಷ್ಟೆಲ್ಲ ಮಧ್ಯದಲ್ಲೂ ಮಂಡ್ಯ ಜಿಲ್ಲೆಯ ಯುವಕರಿಗಾಗಲಿ, ಮಹಿಳೆಯರಿಗಾಗಲಿ, ಹಿರಿಯರಿಗಾಗಲಿ, ಸಾಹಿತಿಗಳಿಗಾಗಲಿ, ಇನ್ನು ಯಾವುದೇ ವರ್ಗದ ಯಾವುದೇ ಜನಕ್ಕೆ ಏನಾದರೂ ಸಣ್ಣ ಪುಟ್ಟದ್ದು ಏನಾದರೂ ವ್ಯತ್ಯಾಸ ಆಗಿದೆ, ಎಷ್ಟೇ ಮಾಡಿದ್ರೂ ಎಲ್ಲರೂ ಒಂದು ಕಡೆ
ಬಂದು ಸಣ್ಣ ಪುಟ್ಟ ತಡಕೆ ಇರುತ್ತೆ, ಅದನ್ನೆಲ್ಲನೂ ಬದಿಗೊತ್ತಿ ನಾಳೆ ಇಂದನೇ ಪ್ರಿಪೇರ್ ಆಗಬೇಕು. ಶುಕ್ರವಾರ ಇತಿಹಾಸವನ್ನು ಬರೆಯೋ ರೀತಿಯಲ್ಲಿ ಈ ಉದ್ಘಾಟನೆ ಆಗಬೇಕು. ಸೊ ಮುಕ್ತಾಯ ಸಮಾರಂಭವೂ ಸಹ ಎಲ್ಲ ಗೋಷ್ಠಿಗಳು ಮತ್ತು ಇನ್ನಿತರ ಕಾರ್ಯಕ್ರಮಗಳು ಸಕ್ಸಸ್ಫುಲ್ಲಾಗಿ ಸೊ 22ನೇ ತಾರೀಕು ಸಾಯಂಕಾಲ ಆಗಿ 22ನೇ ತಾರೀಕು ಸಾಯಂಕಾಲವೂ ಸಹ ಡಿನ್ನರ್ ಇದೆ. ಆ ಡಿನ್ನರ್ ಮುಗಿಸಿ ಎಲ್ಲರೂ ಹೋಗಬೇಕು. ನೀವು ಮಾತ್ರ ಎಲ್ಲದಕ್ಕೂ ರಜಾ ಕೊಟ್ಟು ಸಂಪೂರ್ಣವಾಗಿ ನಾಳೆಯಿಂದಲೇ 4 ದಿವಸ ಸಾಹಿತ್ಯ ಸಮ್ಮೇಳನಕ್ಕೆ ತೊಡಗಿಸ್ಕೋಬೇಕು. ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಸ್ನೇಹಿತರು ಅಂಥೇಳಿ ವಿಶೇಷವಾಗಿ ನಿಮಗೆ ನಾನು ಮತ್ತೊಮ್ಮೆ ಆಹ್ವಾನವನ್ನು ಸೊ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ, ಸಮಿತಿಯ ಅಧ್ಯಕ್ಷನಾಗಿ, ನಿಮ್ಮೆಲ್ಲರ ಪ್ರೀತಿಯ ಸೋದರನಾಗಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಸಹ ಇದರಲ್ಲಿ ಭಾಗವಹಿಸಬೇಕು. ಇನ್ನೇನಾದ್ರೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ IG ಅವರು ಮತ್ತು SP ಅವರು ಸಾಕಷ್ಟು 3,000 ಜನವನ್ನು ಟೋಟಲಿ 3,000 ಅಲ್ಲ, 4,000 ಸರ್, ಟೋಟಲ್ 4,000 ASRP ಮತ್ತು ಹೋಮ್ ಗಾರ್ಡು ಇದೆಲ್ಲ ಸೇರಿ 4,000 ಜನ ಆಗ್ತಾರೆ. ಇದನ್ನು ಒಟ್ಟು 14 ಜಿಲ್ಲೆಗಳಿಂದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಿಯೋಜಿಸಿದ್ದಾರೆ. ಮತ್ತು DIG ನಮ್ಮ ಮೈಸೂರಿನವರು ನಿನ್ನೆ ಮೊನ್ನೆ ಎಲ್ಲ ಬಂದು ಸ್ಥಳ ವೀಕ್ಷಣೆ ಮಾಡಿ ನಾಳೆಯಿಂದ ಅವರು ಇಲ್ಲೇ ಠಿಕಾಣು ಹೋಗ್ತಾ ಇದ್ದಾರೆ. ಮತ್ತು ಅವರ ಈ ಮಾರ್ಗ ಎಲ್ಲ ಒಂದು ಸ್ವಲ್ಪ ನೆನ್ನೆ ಎಲ್ಲ ಸಣ್ಣ ಪುಟ್ಟ ವ್ಯತ್ಯಾಸ ಆದಮೇಲೆ ನೋಡಿ ಬದಲಾವಣೆ ಮಾಡಿದ್ದಾರೆ. ಎಲ್ಲ ಇದನ್ನು ಬೋರ್ಡನ್ನು ಹಾಕಿರ್ತಾರೆ, ಎಲ್ಲಿ ಎಕ್ಸಿಟ್ ಆಗಬೇಕು, ಎಲ್ಲಿ ನಾವು ಎಂಟ್ರಿ ಆಗಬೇಕು, VIPs ಎಲ್ಲಿ ಬರಬೇಕು, ಸಾರ್ವಜನಿಕರಲ್ಲಿ ಬಂದು ಎಲ್ಲಿ ಹೋಗಬೇಕು, ಎಲ್ಲವನ್ನೂ ಸಹ ಎಲ್ಲನೂ ಮಾರ್ಗಸೂಚಿ ಆದೇಶ ಮಾಡಿ ಅದನ್ನು ಒಂದು ಕಾಪಿ ಕೊಟ್ಟಿದ್ದಾರೆ. ಭಾಳ ವ್ಯವಸ್ಥಿತವಾಗಿ ಈ ಟ್ರಾಫಿಕ್ಕು ಮತ್ತು ಜನರಿಗೆ ಬರೋರಿಗೆ ಮತ್ತು ಸಾಹಿತಿಗಳಿಗೆ ಮತ್ತು ಹಿರಿಯ ಸಿಟಿಜನ್ನವರಿಗೆ ಈ ಸಮಾರಂಭದಲ್ಲಿ ಅತ್ಯಂತ ಸಾಹಿತಿಗಳು ಹಿರಿಯವರು ಜಾಸ್ತಿ ಬರ್ತಾರೆ. ಮಹಿಳೆಯರಿರ್ಬೋದು, ಪುರುಷರು, ಅವ್ರಿಗೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆನೂ ಮಾಡ್ತಾಯಿದ್ದೀವಿ. VIP ಅವ್ರಿಗೂ ಸಹ ಅವ್ರದ್ದೇ ರೀತಿಯಲ್ಲಿ ಅವರನ್ನು ಸ್ವಾಗತ ಮಾಡಿ ಕಳಿಸುವಂಥ ಕೆಲಸನೂ ಮಾಡ್ತಾಯಿದ್ದೀವಿ. ಟೋಟಲಿ ಯಾವುದು ಬಹುಶಃ ಹೆಂಗಾಯಿತು ಏನಾಯಿತು ಅನ್ನೋದನ್ನು ಆಶ್ಚರ್ಯ ರೀತಿಯಲ್ಲಿ ನೋಡಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಆ ರೀತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ. ಮಂಡ್ಯ ಅಂದರೆ ಏನೋ ಒಂದು ರೀತಿ ಒಂದು ಒಳ್ಳೆಯದು ಮಾತಾಡ್ತಾರೆ, ಬಿಡಪ್ಪ ಅವರು ಸ್ವಲ್ಪ ಕಟ್ಟ ಅವ್ರ ಜೊತೆ ರಫು ಅಂತಾರೆ, ಇನ್ನೊಂದು ದಿವಸ ಕಬ್ಬಿನ ಥರ ಬೆಲ್ಲದ ಥರ ಸಿಹಿ ಅಂತಾರೆ, ಎರಡನ್ನೂ ಹೇಳ್ತಾರೆ ನಮಗೆ. ಆದರೆ ನಾವು ಇದರಲ್ಲಿ ಪೂರ್ತಿ ವಿಶೇಷವಾದಂಥ ರೀತಿಯಲ್ಲಿ ಬರ್ತಕ್ಕಂಥ ರಾಜ್ಯದಿಂದ, ರಾಷ್ಟ್ರದಿಂದ, ಅಂತಾರಾಷ್ಟ್ರದಿಂದ ಎಲ್ಲರೂ ಸ್ವಾಗತಿಸಿ ಅವರೆಲ್ಲನೂ ಭಾಳ ಗೌರವಿತವಾಗಿ ನಡೆಸ್ಕೊಂಡು ಬಟ್ ಎಲ್ಲ ಕಾರ್ಯಕ್ರಮದಲ್ಲೂ ಅವರು ಭಾಗವಹಿಸೋ ಥರ ಒಂದು ಅವಕಾಶ ಮಾಡಿಕೊಟ್ಟು ಸೊ ಈ ಒಂದು ಸಮಾರಂಭನ ಯಶಸ್ವಿ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ಇಲ್ಲಿ ಎಲ್ಲರೂ, ಜಿಲ್ಲಾಡಳಿತ ಇರ್ಬೋದು, ಎಲ್ಲ ಶಾಸಕರು, ಜೋಶಿಯವರು, ನೀವು, ನಾವು, ಸಾರ್ವಜನಿಕರು, ಪಕ್ಷಾತೀತವಾಗಿ ಎಲ್ಲರೂ ಸಹ ಒಂದು ಎಲ್ಲ ಸಂಘಟನೆ, ತಾಲೂಕು ನಮ್ಮ ಸಾಹಿತ್ಯ ಪರಿಷತ್ತಿನ ಘಟಕ, ಜಿಲ್ಲಾ ಪರಿಷತ್ತಿನ ಘಟಕ, ಈ ರೀತಿ ಪ್ರತಿಯೊಬ್ಬರು ಎಲ್ಲರೂ, ಯಾರೂ ಇಲ್ಲ, ಸರ್ಕಾರಿ ನೌಕರರಿರ್ಬೋದು, ಶಾಲಾ ಟೀಚರ್ಗಳಿರ್ಬೋದು, ಖಾಸಗಿ ಇರ್ಬೋದು, ಪ್ರತಿಯೊಬ್ಬರೂ ಸೊ ಎಲ್ಲರೂ ಸೇರಿ ಇದನ್ನು ತೀರ್ಮಾನ ತಗೊಂಡಿದ್ದೀವಿ. ಅನೇಕರ ಅಭಿಪ್ರಾಯಕ್ಕೆ ನಾವು ಸಾಕಷ್ಟು ಅವಕಾಶ ಕೊಟ್ಟಿದ್ದೀವಿ. ಸೊ ಮಾಧ್ಯಮದವರು ಒಂದು 2-3 ಜನ ಗೋಷ್ಠಿನಲ್ಲಿ ಉಪಸ್ಥಿತಿ ಇರಲಿಲ್ಲ ಅಂದರು, ಅದಕ್ಕೂ ಸಹ ಪ್ರೊವೈಡ್ ಮಾಡಿದ್ದೀವಿ. ಸೊ ಮಂಡ್ಯದವರಿಗೆ ಒಂದಷ್ಟು ಸನ್ಮಾನದ ವ್ಯತ್ಯಾಸ ಆಗಿದೆ ಅಂದರು. ಇದು ಅಖಿಲ ಭಾರತ ಸಮ್ಮೇಳನ ಆದ್ದರಿಂದ ಇಡೀ ಎಲ್ಲ ಜಿಲ್ಲೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಮಾಡಿದರು. ಆದರೆ ಒಂದಷ್ಟು ಜನ ಕೈಬಿಟ್ಟವರಿಗೆ ವಿಶೇಷವಾಗಿ ನಾವು ಅದನ್ನು ಸಹ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಸೊ ಯಾವುದೇ ವ್ಯತ್ಯಾಸ ಆಗದಂಗೆ ಮಾಡ್ತಾಯಿದ್ದೀವಿ. ಇನ್ಯಾವುದಾರ ಒಂದೋ ಎರಡೋ ಇದ್ದರೆ ಅದನ್ನೂ ಸಹ ಸರಿದೂಗಿಸ್ಕೊಂಡು ಮಾಡ್ತೀವಿ ಅಂತ ಹೇಳಿ ದಯಮಾಡಿ ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ಒಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು ನಿಮಗೆ. ಅದು ಎಷ್ಟೆಷ್ಟು ಸಾಧ್ಯನೋ ಅಷ್ಟು ಭಾಳ ಮುಖ್ಯವಾದದ್ದು ಯಾವುದೂ ಕೈ ಬಿಡದಲ್ಲೇ ನಾಳೆ ಒಂದು ಜನಕ್ಕೆ ಹೆಚ್ಚು ಬಂದು ಹೋಗಲಿಕ್ಕೆ ಒಂದು ಎಲ್ಲ ಥರದ ಮಾಹಿತಿ ಸಿಕ್ಕೋ ರೀತಿಯಲ್ಲಿ ಹಾಕಬೇಕು ಅಂತೇಳಿ ನಾನು ವಿನಂತಿ ಮಾಡಿ ತಮಗೆ ನಾನು ಮುಗಿಸ್ತೀನಿ. ಜೋಶ್ ಅಧಿಕೃತವಾಗಿ ಪ್ರಾರಂಭ ಆಗೋ ಮೊದಲು
ಸಾಹಿತ್ಯ ಪರಿಷತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮಗೋಷ್ಠಿಯನ್ನು ಮಾಡ್ತಕ್ಕಂಥ ಪರಂಪರೆಯನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇದು ಅಧಿಕೃತವಾಗಿರ್ತಕ್ಕಂತಹ ಮಾಧ್ಯಮದ ಗೋಷ್ಠಿ. ಈಗಾಗಲೇ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮಾನ್ಯ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ. ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ಅಂದರೆ, ಇಲ್ಲಿಯವರೆಗೆ ಅನೇಕ ಸಾಹಿತ್ಯ ಸಮ್ಮೇಳನಗಳನ್ನು ನಾನು ಖುದ್ದಾಗಿ ಮತ್ತು ಅಧ್ಯಕ್ಷನಾದ ಮೇಲೆ ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಆಗಿರ್ತಕ್ಕಂತಹದ್ದು, ಅಚ್ಚುಕಟ್ಟಾಗಿ ಆಗಿರ್ತಕ್ಕಂಥದ್ದು, ಶಿಸ್ತಿನಿಂದ ಆಗಿರ್ತಕ್ಕಂಥದ್ದು ಮತ್ತು ಮಾಹಿತಿಯ ಕೊರತೆ ಇಲ್ಲದೆ, ಗೊಂದಲ ಇಲ್ಲದೆ ಸ್ಪಷ್ಟತೆಯನ್ನು ಹೊಂದಿರತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂತಹ ಈ ವ್ಯವಸ್ಥೆ ಇದೆಯಲ್ಲ, ಇದು ಮೊದಲನೇ ಬಾರಿಗೆ. ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗೆ ಮತ್ತು ಯಾರ್ಯಾರು ಸಮಿತಿಗಳ ಅಧ್ಯಕ್ಷರಾಗಿದ್ದಾರೆ ಎಲ್ಲರಿಗೂ ಮತ್ತು ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರ ಆದಿಯಾಗಿ ಯಾರ್ಯಾರು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ವೇದಿಕೆ ಮೇಲೆ ಮತ್ತು ವೇದಿಕೆ ಹಿಂದೆ ಇರತಕ್ಕಂಥ ಎಲ್ಲರನ್ನು ಸಹಿತ ನಾನು ಅಭಿನಂದಿಸ್ತೇನೆ, ಅಧಿಕೃತವಾಗಿ ನಾನು ಗೌರವಿಸ್ತೇನೆ ಅಂತಕ್ಕಂಥ. ಇಲ್ಲಿ 3 ವೇದಿಕೆಗಳಿದೆ. ಈ 3 ವೇದಿಕೆಗಳಿಗೂ ಸಹಿತ ಸಮಾನವಾಗಿರ್ತಕ್ಕಂಥ ಮಹತ್ವ ಮತ್ತು ಸಮಾನವಾಗಿರ್ತಕ್ಕಂಥ ಗೌರವ ಮತ್ತು ಸಮಾನವಾಗಿರ್ತಕ್ಕಂಥ ಘನತೆ. ಆಡಳಿತಾತ್ಮಕವಾಗಿರ್ತಕ್ಕಂಥ ಕಾರಣಗಳಿಂದ ಪ್ರಧಾನ ವೇದಿಕೆಯಲ್ಲಿ ನಾವು ಉದ್ಘಾಟನೆ ಮತ್ತು ಸಮಾರೋಪವನ್ನು ಮಾಡ್ತಾಯಿದ್ದೀವಿ. ಅಲ್ಲಿ ನಡೀತಾ ಇರ್ತಕ್ಕಂಥ ಗೋಷ್ಠಿಗಳು ಮತ್ತು ಸಮಾನಾಂತರ ಗೋಷ್ಠಿಗಳಿಗೂ ಸಹಿತ ಅಷ್ಟೇ ಮಹತ್ವ ಇದೆ ಮತ್ತು ಅಷ್ಟೇ ಗೌರವ ಇದೆ, ಅಷ್ಟೇ ಘನತೆ ಇದೆ ಅನ್ನುವಂತಹದ್ದು. 2 ವಿಶೇಷವಾಗಿ ಪುಸ್ತಕಗಳನ್ನು ಇಲ್ಲಿ ಬಿಡುಗಡೆ ಆಗ್ತಾಯಿದೆ. ಮೊದಲನೇದಾಗಿ ಪ್ರಾಚೀನ ಭಾರತದಲ್ಲಿ ರಾಜಕೀಯ ಹಿಂಸಾಚಾರ ಅನ್ನುವಂಥದ್ದನ್ನು ಇಂಗ್ಲೀಷ್ ಮೂಲದಲ್ಲಿ ಉಪಿಂದರ್ ಸಿಂಗ್ ಅವರು, ಅಂದರೆ ಮನಮೋಹನ್ ಸಿಂಗ್ ಅವರ ಮಗಳು ಮೂಲ ಇಂಗ್ಲೀಷ್ ಮೂಲವನ್ನು ಬರೆದಿರ್ತಕ್ಕಂಥದ್ದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಗೌರಿಚಂದ್ರ ಬಸಪ್ಪನವರು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಇನ್ನೊಂದು ಇದೇ ನಾಡಿನಿಂದ ಬಂದಿರತಕ್ಕಂಥ, ಇದೇ ಮಣ್ಣಿನಿಂದ ಬಂದಿರತಕ್ಕಂತಹ ತ್ರಿವೇಣಿಯವರ ಶರಪಂಜರದ ಕಾದಂಬರಿಯನ್ನು ಜಯಮೂರ್ತಿಯವರು ಲಾ ಗಾಬಿಯಾ ಡಿ ಎಫ್ರೆನ್ಸ್ ಅಂತ ಈ ಇಟಾಲಿಯನ್ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ಸಹಿತ ವಿಶೇಷವಾಗಿ ಇದು 2 ಪುಸ್ತಕಗಳು ನಡೀತಾ ಇದೆ ಅಂತಕ್ಕಂಥದ್ದು. ಉಳಿದಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಸಂಪೂರ್ಣವಾಗಿ ನಮಗೆ ಕೊಟ್ಟಿದ್ದೀವಿ. ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಸಹಿತ ಮೊದಲನೇ ಬಾರಿಗೆ ನಾವು ಸ್ಪಷ್ಟವಾಗಿ ಯಾರ್ಯಾರು ಎಷ್ಟೆಷ್ಟು ನಿಮಿಷ ಮಾತನಾಡಬೇಕು ಅಂತ ನಿರೂಪಕರಿಂದ ಹಿಡಿದು ಎಲ್ಲರಿಗೂ ಸಹಿತ ನಾವು ಮಾಡಿದ್ವಿ. ಅಂದರೆ ಸಮಯಕ್ಕೂ ಅಷ್ಟೇ ಸಮಯ ಪ್ರಜ್ಞೆಗೂ ಸಹಿತ ಗೌರವವನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು. ಉಳಿದಿರ್ತಕ್ಕಂಥ ವಿಚಾರವನ್ನು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಸಹಿತ, ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಜೊತೆಗೆ ನಾನು ಮಾಧ್ಯಮದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿಯಾಗಿ ಮಾಧ್ಯಮದ ಸ್ನೇಹಿತರಿಗೆ ವಿಶೇಷವಾಗಿ ತಾವು ಸಂಪೂರ್ಣವಾಗಿ ನಮ್ಮ ಜೊತೆಗಿರಬೇಕು. ಇದೊಂದು ಕನ್ನಡಿಗರಿಗೆ ಒಂದು ದೊಡ್ಡ ಅವಕಾಶ ಇದೆ. ಆ ಅವಕಾಶ ಮುಟ್ಟತಕ್ಕಂಥದ್ದು ಮಾಧ್ಯಮದ ಮುಖಾಂತರ. ಮಾಧ್ಯಮದವರಿಗೆ ಪ್ರಾಶಸ್ತ್ಯ ಇದೆ, ಮಾಧ್ಯಮದವರಿಗೆ ಮಹತ್ವ ಇದೆ. ಹಾಗಾಗಿ ತಾವು ಜೊತೆಗೆ ಕನ್ನಡದ ಒಂದು ಹಬ್ಬ ಇದು. ಕನ್ನಡದ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಕನ್ನಡದ ಅಸ್ಮಿತೆಯನ್ನು ತೋರಿಸ್ತಕ್ಕಂಥದ್ದು, ನಮ್ಮ ತನವನ್ನು ತೋರಿಸ್ತಕ್ಕಂಥ ಇಡೀ ಪ್ರಪಂಚದಾದ್ಯಂತ ಕನ್ನಡಿಗರು ಇದನ್ನು ನೋಡ್ತಾ ಇದ್ದಾರೆ. ಯಾಕಂದರೆ ನಾವು ಮತ್ತು ಪರಮಪೂಜ್ಯ ಶ್ರೀಗಳವರು ಮತ್ತು ಉಸ್ತುವಾರಿ ಸಚಿವರು ಎಲ್ಲ ದೇಶಗಳಿಗೆ, ಜೊತೆಗೆ ನಮ್ಮ ಅಮೆರಿಕದಲ್ಲಿರ್ತಕ್ಕಂಥವ್ರು ಅವರು ಎಲ್ಲ ಕಡೆಯೂ ಸಹಿತ ಸಂಪೂರ್ಣವಾಗಿರ್ತಕ್ಕಂಥ ಪ್ರಚಾರ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರು ಭಾಳ ಆಸಕ್ತಿಯಿಂದ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಮುಖಾಂತರ, ತಮ್ಮ ಚಾನಲ್ ಮುಖಾಂತರ, ತಮ್ಮ ಪತ್ರಿಕೆಗಳ ಮುಖಾಂತರ ನೋಡ್ತಾ ಇರೋದ್ರ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಸಹಿತ ಸಂಪೂರ್ಣವಾಗಿ ಸಹಕಾರವನ್ನು ಕೊಡಬೇಕು ಅಂತ ಸಾಹಿತ್ಯ ಪರಿಷತ್ತಿನ ಪರವಾಗಿಯೂ ಸಹಿತ ಬಹಳ ಕಳಕಳಿಯಿಂದ ಭಿನ್ನ ಮಾಡ್ತಾ, ನೀವು 3 ದಿನವೂ ಸಹಿತ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥದ್ದು. 4 ದಿನ ನಾಳೆಯಿಂದಲೇ ಪ್ರಾರಂಭ ಇರೋದ್ರಿಂದ 4 ದಿನ ಅನ್ನುವಂಥ ಮಾತಿನೊಂದಿಗೆ ತಾವೆಲ್ಲರೂ ಬರಬೇಕು ಅಂತ ಮತ್ತೊಮ್ಮೆ ಆಹ್ವಾನದಿಂದ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.